ಕರ್ನಾಟಕ ಭಾರತದ ಸುಂದರ ರಾಜ್ಯ. ಇದು ವೈವಿಧ್ಯಮಯ ಸಂಸ್ಕೃತಿ, ಶ್ರೀಮಂತ ಇತಿಹಾಸ ಮತ್ತು ಭೂದೃಶ್ಯಗಳಿಗೆ ಹೆಸರುವಾಸಿಯಾಗಿದೆ. ನೀವು ಇತಿಹಾಸ, ಪ್ರಕೃತಿ ಅಥವಾ ಸಂಸ್ಕೃತಿಯಲ್ಲಿ ಆಸಕ್ತಿ ಹೊಂದಿದ್ದರೂ ಕರ್ನಾಟಕವು ಪ್ರತಿಯೊಬ್ಬ ಪ್ರಯಾಣಿಕರಿಗೆ ಏನನ್ನಾದರೂ ನೀಡುತ್ತದೆ. ಕರ್ನಾಟಕವು ಉಪಖಂಡದ ಪಶ್ಚಿಮ ಕರಾವಳಿಯಲ್ಲಿದೆ. ಕರ್ನಾಟಕವನ್ನು 4 ವಿಭಿನ್ನ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ. ಕರಾವಳಿ ಬಯಲು. ಕರಾವಳಿ ಬಯಲು ಮಲಬಾರ್ ಕರಾವಳಿಯ ಉತ್ತರದ ಮುಂದುವರಿಕೆಯಾಗಿದೆ. ಮರಳು ದಿಬ್ಬಗಳು, ಸಣ್ಣ ಮೆಕ್ಕಲು ಬಯಲು ಮತ್ತು ಖಾರಿಗಳಿಗೆ ಒಳನಾಡಿನ ಸ್ಥಳವನ್ನು ನೀಡುತ್ತದೆ. ಸಮುದ್ರದ ಮೂಲಕ ಹೊರತುಪಡಿಸಿ ಕರಾವಳಿಯನ್ನು ಪ್ರವೇಶಿಸುವುದು ಕಷ್ಟ. ಪಶ್ಚಿಮ ಘಟ್ಟಗಳು. ಕರಾವಳಿ ಬಯಲಿನ ಪೂರ್ವಕ್ಕೆ ಪಶ್ಚಿಮ ಘಟ್ಟಗಳು ಸರಾಸರಿ 2,500 ರಿಂದ 3,000 ಅಡಿ ಎತ್ತರಕ್ಕೆ ಏರುತ್ತವೆ. ಘಟ್ಟಗಳ ಮಲೆನಾಡು ಪ್ರದೇಶವನ್ನು ಮಲೆನಾಡು ಎಂದು ಕರೆಯಲಾಗುತ್ತದೆ. ಈ ಪ್ರದೇಶವು ಜಲಾನಯನ ಪ್ರದೇಶವಾಗಿದೆ ಮತ್ತು ಅದರ ಶಿಖರದಿಂದ ಹಲವಾರು ತೊರೆಗಳು ಬಯಲು ಪ್ರದೇಶಕ್ಕೆ ಹರಿಯುತ್ತವೆ. ಈ ಬಯಲು ಪ್ರದೇಶಗಳನ್ನು ಮೈದಾನ ಎಂದು ಕರೆಯಲಾಗುತ್ತದೆ. ಕರ್ನಾಟಕ ಪ್ರಸ್ಥಭೂಮಿ. ಪ್ರಸ್ಥಭೂಮಿ ಪ್ರದೇಶವು ಸರಾಸರಿ 1,500 ಅಡಿ ಎತ್ತರವನ್ನು ಹೊಂದಿದೆ. ರಾಜ್ಯದ ವಾಯುವ್ಯ ಭಾಗವು ಅದರ ಮಣ್ಣಿನಿಂದ ಹೆಚ್ಚು ನಿರೂಪಿಸಲ್ಪಟ್ಟಿದೆ. ಈ ಪ್ರದೇಶದಲ್ಲಿ ಕೆಳಗಿರುವ ಜ್ವಾಲಾಮುಖಿ ಬಂಡೆಯು ರೆಗೂರ್ ಎಂದು ಕರೆಯಲ್ಪಡುವ ಮಣ್ಣನ್ನು ಉತ್ಪಾದಿಸುತ್ತದೆ. ಇದು ಭಾರತದ ಹತ್ತಿ ಬೆಳೆಯುವ ಕಪ್ಪು ಮಣ್ಣು. ಕಪ್ಪು ಮಣ್ಣಿನ ಪ್ರದೇಶ. ವಾಯುವ್ಯಕ್ಕೆ ಕಪ್ಪು ಮಣ್ಣಿನ ಪ್ರದೇಶ. ಈ ಪ್ರದೇಶವು ಸಾಮಾನ್ಯವಾಗಿ ರಂಧ್ರಗಳಿಂದ ಕೂಡಿದೆ ಮತ್ತು ಬಂಜೆತನದಿಂದ ಕೂಡಿದೆ. ನದಿಯ ಜಲಾನಯನ ಪ್ರದೇಶಗಳು ಮಾತ್ರ ಸ್ವಲ್ಪ ಫಲವತ್ತಾದವು. ಕರ್ನಾಟಕವು ಈ ಕೆಳಗಿನ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಉತ್ತರದಲ್ಲಿ ಗೋವಾ, ಉತ್ತರಕ್ಕೆ ಮಹಾರಾಷ್ಟ್ರ, ಪೂರ್ವಕ್ಕೆ ತೆಲಂಗಾಣ, ಪೂರ್ವಕ್ಕೆ ಆಂಧ್ರಪ್ರದೇಶ, ಆಗ್ನೇಯಕ್ಕೆ ತಮಿಳುನಾಡು, ದಕ್ಷಿಣಕ್ಕೆ ಕೇರಳ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ. ಕರ್ನಾಟಕವು 31 ಜಿಲ್ಲೆಗಳನ್ನು ಹೊಂದಿದೆ. ಪ್ರತಿಯೊಂದು ಜಿಲ್ಲೆ ತನ್ನದೇ ಆದ ವಿಶಿಷ್ಟ ಆಕರ್ಷಣೆಗಳು, ಸಂಸ್ಕೃತಿ ಮತ್ತು ಇತಿಹಾಸವನ್ನು ಹೊಂದಿದೆ. ಇದು ರಾಜ್ಯದ ವೈವಿಧ್ಯತೆಗೆ ಕೊಡುಗೆ ನೀಡುತ್ತದೆ. ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಬೀದರ್, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಗದಗ, ಹಾಸನ, ಕಲಬುರಗಿ, ಕೋಲಾರ, ಕೊಡಗು, ಕೊಪ್ಪಳ, ಮಂಡ್ಯ, ಮೈಸೂರು, ರಾಮನಗರ, ರಾಯಚೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ಉತ್ತರ ಕನ್ನಡ, ವಿಜಯನಗರ, ಯಾದಗಿರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ. ನಗರಗಳು. ರಾಜಧಾನಿ ಬೆಂಗಳೂರು. ಇತರ ಪ್ರಮುಖ ನಗರಗಳು: ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಮಂಗಳೂರು, ಬೆಳಗಾವಿ, ದಾವಣಗೆರೆ, ಬಳ್ಳಾರಿ, ವಿಜಯಪುರ, ಶಿವಮೊಗ್ಗ, ತುಮಕೂರು, ರಾಯಚೂರು, ಬೀದರ್, ಉಡುಪಿ, ಹೊಸಪೇಟೆ, ಗದಗು, ಬೆಟಗೇರಿ, ರಾಬರ್ಟ್ಸನ್ಪೇಟೆ, ಹಾಸನ, ಭದ್ರಾವತಿ, ಚಿತ್ರದುರ್ಗ, ಕೋಲಾರ, ಮಂಡ್ಯ, ಚಿಕ್ಕಮಗಳೂರು, ಗಂಗಾವತಿ, ಬಾಗಲಕೋಟೆ, ರಾಣೆಬೆನ್ನೂರು, ಅರಸೀಕೆರೆ. ಕರ್ನಾಟಕದ ನದಿಗಳು. ಕರ್ನಾಟಕ ನೂರಾರು ನದಿಗಳು ಮತ್ತು ಅವುಗಳ ಉಪನದಿಗಳಿಗೆ ನೆಲೆಯಾಗಿದೆ. ಅನೇಕ ನದಿಗಳು ಪಶ್ಚಿಮ ಘಟ್ಟಗಳು ಮತ್ತು ಗಿರಿಧಾಮಗಳಲ್ಲಿ ಹುಟ್ಟುತ್ತವೆ. ರಾಜ್ಯವನ್ನು 7 ಪ್ರಮುಖ ನದಿ ವ್ಯವಸ್ಥೆಗಳಾಗಿ ವಿಂಗಡಿಸಲಾಗಿದೆ: ಕಾವೇರಿ, ಕೃಷ್ಣ, ಗೋದಾವರಿ, ಪಾಲಾರ್, ದಕ್ಷಿಣ ಪೆನ್ನಾರ್, ಉತ್ತರ ಪೆನ್ನಾರ್ ಮತ್ತು ಪಶ್ಚಿಮಕ್ಕೆ ಹರಿಯುವ ಕಾಳಿ, ಶರಾವತಿ ಮತ್ತು ನೇತ್ರಾವತಿ ನದಿಗಳು. ಕರ್ನಾಟಕವನ್ನು ತಲುಪುವುದು ಸುಲಭ. ಇದು ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಸಾರಿಗೆ ಜಾಲವನ್ನು ಹೊಂದಿದೆ. ವಿಮಾನ ನಿಲ್ದಾಣಗಳು.
ಪ್ರಮುಖ ವಿಮಾನ ನಿಲ್ದಾಣಗಳೆಂದರೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಹುಬ್ಬಳ್ಳಿ ವಿಮಾನ ನಿಲ್ದಾಣ. ವಿಮಾನಗಳು ಕರ್ನಾಟಕವನ್ನು ಭಾರತದಾದ್ಯಂತದ ಪ್ರಮುಖ ನಗರಗಳಿಗೆ ಮತ್ತು ಅಂತಾರಾಷ್ಟ್ರೀಯ ಸ್ಥಳಗಳಿಗೆ ಸಂಪರ್ಕಿಸುತ್ತವೆ. ಇತರ ವಿಮಾನ ನಿಲ್ದಾಣಗಳು: ಮೈಸೂರು ವಿಮಾನ ನಿಲ್ದಾಣ, ಜಿಂದಾಲ್ ವಿಜಯನಗರ ವಿಮಾನ ನಿಲ್ದಾಣ, ಕಲಬುರಗಿ ವಿಮಾನ ನಿಲ್ದಾಣ, ಬೀದರ್ ವಿಮಾನ ನಿಲ್ದಾಣ, ರಾಷ್ಟ್ರಕವಿ ಕುವೆಂಪು ವಿಮಾನ ನಿಲ್ದಾಣ ಶಿವಮೊಗ್ಗ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ವಿಮಾನ ನಿಲ್ದಾಣ, ರಾಯಚೂರು ವಿಮಾನ ನಿಲ್ದಾಣ, ಹಾಸನ ವಿಮಾನ ನಿಲ್ದಾಣ, ವಿಜಯಪುರ ವಿಮಾನ ನಿಲ್ದಾಣ, ಬಳ್ಳಾರಿ ವಿಮಾನ ನಿಲ್ದಾಣ. ರೈಲು: ಕರ್ನಾಟಕವು ದೃಢವಾದ ರೈಲ್ವೆ ಜಾಲವನ್ನು ಹೊಂದಿದೆ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಮತ್ತು ಮಂಗಳೂರಿನಂತಹ ನಗರಗಳಲ್ಲಿ ಪ್ರಮುಖ ರೈಲು ನಿಲ್ದಾಣಗಳನ್ನು ಹೊಂದಿದೆ. ಪ್ರಮುಖ ರೈಲು ನಿಲ್ದಾಣಗಳು: ಕೆಎಸ್ಆರ್ ಬೆಂಗಳೂರು, ಸ್ವಿಫ್ಟ್ ಬೆಂಗಳೂರು, ಯಶವಂತಪುರ ಜಂಕ್ಷನ್, ಮೈಸೂರು, ಮಂಗಳೂರು ಸೆಂಟ್ರಲ್, ಕಲಬುರಗಿ, ಹುಬ್ಬಳ್ಳಿ ಜಂಕ್ಷನ್, ಬಂಗಾರಪೇಟೆ, ಕೆಆರ್ಪುರಂ, ಕೆಂಗೇರಿ, ರಾಯಚೂರು, ಬೆಂಗಳೂರು ಕಂಟೋನ್ಮೆಂಟ್, ದಾವಣಗೆರೆ, ಶಿವಮೊಗ್ಗ, ಬೆಳಗಾವಿ, ಅರಸೀಕೆರೆ, ಬಳ್ಳಾರಿ, ವಿಜಯಪುರ, ಯಾದಗಿರಿ, ಯಲಹಂಕ, ಹೊಸಪೇಟೆ, ಬೀದರ್, ಮಂಗಳೂರು ಜಂಕ್ಷನ್, ಧಾರವಾಡ. ರಸ್ತೆ: ರಾಷ್ಟ್ರೀಯ ಹೆದ್ದಾರಿಗಳು, ಸುವ್ಯವಸ್ಥಿತ ಹೆದ್ದಾರಿಗಳು ಕರ್ನಾಟಕವನ್ನು ನೆರೆಯ ರಾಜ್ಯಗಳು ಮತ್ತು ಪ್ರಮುಖ ನಗರಗಳಿಗೆ ಸಂಪರ್ಕಿಸುತ್ತವೆ. ವಿಶಾಲವಾದ ರಾಷ್ಟ್ರೀಯ ಹೆದ್ದಾರಿಗಳಲ್ಲದೆ ಹಲವಾರು ರಾಜ್ಯ ಹೆದ್ದಾರಿಗಳು ಮತ್ತು ಜಿಲ್ಲಾ ರಸ್ತೆಗಳಿವೆ. ಸರ್ಕಾರಿ ಮತ್ತು ಖಾಸಗಿ ಬಸ್ಸುಗಳು ಐಷಾರಾಮಿ ಮತ್ತು ಬಜೆಟ್ ಪ್ರಯಾಣವನ್ನು ಒದಗಿಸುತ್ತವೆ. ಕಾರು: ಕಾರನ್ನು ಬಾಡಿಗೆಗೆ ಪಡೆಯುವುದು ಅಥವಾ ನಿಮ್ಮ ಸ್ವಂತ ವಾಹನವನ್ನು ಚಾಲನೆ ಮಾಡುವುದು ಕರ್ನಾಟಕವನ್ನು ಅನ್ವೇಷಿಸಲು ಉತ್ತಮ ಮಾರ್ಗವಾಗಿದೆ. ಕರ್ನಾಟಕವನ್ನು ತಲುಪಿದ ನಂತರ ನೀವು ನಗರಗಳು ಮತ್ತು ಪಟ್ಟಣಗಳಲ್ಲಿ ನ್ಯಾವಿಗೇಟ್ ಮಾಡಲು ಸ್ಥಳೀಯ ಬಸ್ಸುಗಳು, ಆಟೋ ರಿಕ್ಷಾಗಳು ಮತ್ತು ಟ್ಯಾಕ್ಸಿಗಳನ್ನು ಬಳಸಬಹುದು. ಹವಾಮಾನ: ಕರ್ನಾಟಕದ ಹವಾಮಾನವು ಉಪೋಷ್ಣವಲಯವಾಗಿದೆ. ಜನವರಿ ಮತ್ತು ಫೆಬ್ರವರಿ ಚಳಿಗಾಲ, ಮಾರ್ಚ್ನಿಂದ ಮೇ ಬೇಸಿಗೆ, ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನೈಋತ್ಯ ಮಾನ್ಸೂನ್, ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಮಳೆಗಾಲದ ನಂತರದ ಅವಧಿ. ಚಳಿಗಾಲದಲ್ಲಿ ಗರಿಷ್ಠ ದೈನಂದಿನ ತಾಪಮಾನವು 30 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಕಡಿಮೆ ಇರುತ್ತದೆ. ಬೇಸಿಗೆಯ ತಿಂಗಳುಗಳಲ್ಲಿ ತಾಪಮಾನವು 40 ಡಿಗ್ರಿ ಸೆಂಟಿಗ್ರೇಡ್ ತಲುಪುತ್ತದೆ. ವಾರ್ಷಿಕ ಮಳೆಯು ಮೈದಾನದ ಒಣ ಭಾಗಗಳಲ್ಲಿ 500 ಮಿಲಿಮೀಟರ್ಗಳಿಂದ ಕರಾವಳಿ ಬಯಲಿನ ಆರ್ದ್ರ ಭಾಗಗಳಲ್ಲಿ 4,000 ಮಿಲಿಮೀಟರ್ಗಳವರೆಗೆ ಇರುತ್ತದೆ. ಕರ್ನಾಟಕದ ಕರಾವಳಿ ಬಯಲು ಪ್ರದೇಶಗಳಲ್ಲಿ ತೆಂಗಿನಕಾಯಿಗಳು ಹೇರಳವಾಗಿವೆ. ಪಶ್ಚಿಮ ಘಟ್ಟಗಳ ಮಲೆನಾಡು ಪ್ರದೇಶವು ದಟ್ಟವಾದ ಮಾನ್ಸೂನ್ ಕಾಡುಗಳಿಂದ ಆವೃತವಾಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಒಣ ಮೈದಾನ ಬಯಲು ಕುರುಚಲು ಕಾಡುಗಳು ಮತ್ತು ಪೊದೆಸಸ್ಯಗಳಿಂದ ನಿರೂಪಿಸಲ್ಪಟ್ಟಿದೆ. ಮಾನ್ಸೂನ್ ಕಾಡುಗಳು ಹುಲಿಗಳು, ಆನೆಗಳು, ಗೌರ್ಗಳು ಮತ್ತು ಜಿಂಕೆಗಳಂತಹ ವನ್ಯಜೀವಿಗಳಿಂದ ಸಮೃದ್ಧವಾಗಿವೆ. ಮೈದಾನ್ ಪ್ರದೇಶವು ಕಾಡುಹಂದಿಗಳು, ಕರಡಿಗಳು ಮತ್ತು ಚಿರತೆಗಳಂತಹ ಪ್ರಾಣಿಗಳಿಗೆ ಆತಿಥ್ಯ ವಹಿಸುತ್ತದೆ. ನವಿಲುಗಳು ರಾಜ್ಯದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಪಕ್ಷಿಗಳಲ್ಲಿ ಒಂದಾಗಿದೆ. ದ್ರಾವಿಡ ಭಾಷೆಯಾಗಿರುವ ಕನ್ನಡವು ಬಹುಪಾಲು ಜನಸಂಖ್ಯೆಯಿಂದ ಮಾತನಾಡುತ್ತಾರೆ ಮತ್ತು ರಾಜ್ಯದ ಅಧಿಕೃತ ಭಾಷೆಯಾಗಿದೆ. ಇಂಗ್ಲಿಷ್ ಮತ್ತು ಹಿಂದಿಯನ್ನು ಕೆಲವೊಮ್ಮೆ ವ್ಯಾಪಾರ ಮತ್ತು ವ್ಯಾಪಾರದಲ್ಲಿ ಬಳಸಲಾಗುತ್ತದೆ. ರಾಜ್ಯದ ಗಡಿಯಲ್ಲಿ ತಮಿಳು, ತೆಲುಗು, ಮರಾಠಿ ಮತ್ತು ಕೊಂಕಣಿ ಮುಂತಾದ ಇತರ ಭಾಷೆಗಳನ್ನು ಮಾತನಾಡುತ್ತಾರೆ. ಕೊಂಕಣಿಯನ್ನು ವಿಶೇಷವಾಗಿ ದಕ್ಷಿಣ ಕನ್ನಡ ಪ್ರದೇಶದಲ್ಲಿ ಬಳಸಲಾಗುತ್ತದೆ. ಆಚರಣೆಯಲ್ಲಿರುವ ಪ್ರಮುಖ ಧರ್ಮಗಳಲ್ಲಿ ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮ ಸೇರಿವೆ. ಕರ್ನಾಟಕವು ಮೌರ್ಯ ಸಾಮ್ರಾಜ್ಯದಿಂದ ಬ್ರಿಟಿಷರವರೆಗೆ ವಿವಿಧ ರಾಜ್ಯಗಳಿಂದ ಆಳಲ್ಪಟ್ಟಿತು. ಕೆಲವು ಪ್ರಮುಖ ರಾಜ್ಯಗಳನ್ನು ಇಲ್ಲಿ ತೋರಿಸಲಾಗಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.